ಯಾವ ಬಟ್ಟೆ ಬಿಡಬೇಡಿ ಮತ್ತೆ ಹಾಯ್ ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರಗಿ. ಬೇಸಿಕಲಿ ಇವ್ರದ್ದೊಂದು ಬಾಳೆ ಪ್ಲಾಟ್ ನಡೆದದ್ರಿ. ಕಳೆದ ವರ್ಷ ಒಂದು ಸರ್ತಿ ಕಟಿಂಗ್ ಮಾಡ್ಕೊಂಡಾರ. ಈಗ ಎರಡನೇ ಸರ್ತಿಗೆ ಸೊ ನಮ್ಮ ಕೈಯಾಗ ಇದು ಪ್ಲಾಟ್ ಸಿಕ್ತು. ಸೊ ಇದಕ್ಕೆ ಹಡ ಈ ಥರ ಇದ್ದಿದ್ದಿಲ್ಲ, ಬಟ್ ರೋಗಕ್ಕೆ ಒಳಗಾಗಿತ್ತು. ರೋಗ ಯಾವುದು ಬಂದದ ಏನಿಲ್ಲ ಅಂತೇಳಿ ನೇರವಾಗಿ ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಬಸವರಾಜ್ ಗುರಪ್ಪ ತುಂಗಿರಿ. ಈಗ ಪೈಲಾ ಕೊಯ್ತಿ ಆಗ್ಯದ್ರಿ ಪಡ ರೀ. 1070 ಪಡ ಐತ್ರಿ. 1040 ಕೊಯ್ಸ್ಕೊಂಡದ್ರಿ. 28 ಟನ್ ಮ್ಯಾಗ ಚಿಲ್ಲರಿ. ಅದಾದ ಬಳಿಕ ಈ ಹೊಳೆ ರೀಎಂಟ್ರಿ ಬಿಡ್ಬೇಕಂತ ಮಾಡಿದಾರಿ. ಹಿಂಗೆ ನಿಮಗೆ ಪರಿಚಯ ಆಗ್ತದೆ. ರೀಎಂಟ್ರಿ ಬಿದ್ದಾಗ ಒಂದು ಸ್ವಲ್ಪ ಎಲೆ ಹರಿಸಿನ್ರಿ, ರೋಗ ಒಂದು ಸುಳ್ಳಿ ಹೊಡೆದೆವು. ಒಂದು ಸ್ವಲ್ಪ ಭಾಳ ಇದು ಕಾಣಿಸ್ತಾನ. ಈಗ ಆಲ್ರೆಡಿ ಒಂದು 2-3 ಸಾರಿ ನಮ್ಮ ದಯಾನಂದ ಇಬ್ಬರಿಗೆ ರಿಕವರ್ ಆಗ್ಯದಪ್ಪ. ನನ್ನ ಬಾಳಿ 2 ತಿಂಗಳು 3 ತಿಂಗಳು ಇದ್ರಿ. ಅದಾದ ಬಳಿಕ ಇಲ್ಲಿ ಗಡಿಯದವ್ರು ಹುಡುಗಿಳತ್ರಿ. ಹಿಂಗೆ ಒಬ್ರಿಗೊಬ್ರು ವಿಡಿಯೋದಾಗ ನಿಮ್ಮ ಇದ್ರದಾಗ ನೋಡ್ಕೊತ ಬಂದು ಖುಷಿ ನಾವು ನಿಮ್ಗೆ ಒಟ್ಟು ಅದು ನಿಮ್ಮಲ್ಲಿ ಸ್ವಲ್ಪ ಔಷಧ ತೊಗೊಂಡ್ರೆ ಭಾಳ ಬದಲಾವಣೆ ಆಗ್ಯದ್ರಿ. ಒಂದು ಸ್ವಲ್ಪ ಬಾಳಿ ಇದ್ದಾಟ್ರದಾಗೆ ಭಾಳ ಅಂದ್ರೆ ಭಾಳ 100% ಬದಲಾವಣೆ ಕಾಣಿಸಿದೆ. 190%. ಸರ್, ಈಗ ನಾನು ಕೇಳುವಂಥ ಒಂದು ಪ್ರಶ್ನೆ ಒಂದಿಷ್ಟು 3-4 ಪ್ರಶ್ನೆಗಳು ಇರ್ತಾವೆ ನೇರವಾಗಿ. ಸಾಮಾನ್ಯವಾಗಿ ಸೊ ಆರ್ಗ್ಯಾನಿಕ್ ಅಂತಂದ್ರೆ ಏನು, ಜೈವಿಕ ಗೊಬ್ಬರ ಅಂದ್ರೆ ಏನು? ಜೈವಿಕ ಗೊಬ್ಬರ ಈಗ ಅದನ್ನೂ ಹೊಡಿಬೇಕಂತೆ ನಾವು ಇದು ಮಾಡಿದವ್ರಿ. ಅದ್ರಾಗ ಈಗ ನಿಮ್ಮದು ಹೆಂಗೆ ಅನಿಸ್ತೀರಿ, ಒಂದು ಸ್ವಲ್ಪ ಭಾಳ ಇದು ಆಗಲ್ಲ, ಖರ್ಚು ಕಮ್ಮ, ಒಂದು ಸ್ವಲ್ಪ ಹೆಚ್ಚಿಗೆ ಇರತ್ತೆ ಅನ್ನಿಸ್ತೀರಿ. ಅದ್ಬೇಕಾದ್ರೆ ನಮ್ಮ ತಮ್ಮ ಏನಂದ್ರೆ ತೊಗೊಳ ಒಂದು ಸಾರಿ ಹೊಡೆದು ನೋಡಮ್ಮ, ಚೇಂಜಸ್ ಅನ್ನಿಸ್ತಂದ್ರೆ ಕಂಟಿನ್ಯೂ ಮಾಡಮ್ಮ, ಚೇಂಜಸ್ ಅನಿಸಿಲ್ಲ ಅಂದ್ರೆ ಹೊಳ್ಳಿ ತಂದು ಕಿಶನ್ ಹೊಡ್ಯಮ್ಮ ಅಂತೇಳಿ ಅವ್ರು ಅಂತೀರಿ. ಹೊಳ್ಳಿ ಒಂದು ಸ್ವಲ್ಪ ಚೇಂಜಸ್ ಅನ್ನಿಸ್ತೀರಿ. ಅದ್ರ ಕಾಲ ಒಮ್ಮೆ ಮಾಡಿದವ್ರಿ. ಇನ್ನೊಮ್ಮೆ ನೀವು ಔಷಧ ಕೊಟ್ಟಿದ್ದು 2ನೇದಾರು ನಾವು ಮಾಡಿಲ್ಲ. ಒಂದು ತಿಂಗಳ ಬಿಟ್ಟು ಮಾಡ್ಬೇಕಂದ್ರಿ ಇನ್ನೂ ಟೈಮ್ ಅದ. ಸೊ ಸಾಮಾನ್ಯವಾಗಿ ಸರ್, ಇನ್ನು 2ನೇ ಪ್ರಶ್ನೆ. ಈಗ ನೀವು ಮಾಡುವಂಥ ಬಾಳೆ ಥೇರಿಯಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಬೆಲ್ಟ್ ಪದ್ಧತಿ ಅಂತ ಹೇಳಿ ಮಾಡಿರ್ತಾರೆ, ಕೆಲವೊಂದಿಷ್ಟು ರೂಟ್ ಮಾಡ್ಕೊಂಡು ಮಾಡಿರ್ತಾರೆ, ಅಥವಾ ಪಲ್ಟಿ ಹಾಕೊಂಡು ಮಾಡಿರ್ತಾರೆ. ಸೊ ಕೆಲವೊಂದಿಷ್ಟು ಒಂದೊಂದು ಕಡೆ ಒಂದೊಂದು ಥೇರಿದಾಗ ಮಾಡಿರ್ತಾರೆ. ಸಾಮಾನ್ಯವಾಗಿ ನೀವು ಮಾಡಿರುವಂಥ ಥೇರಿ ಯಾವುದು? ನಾವು ಥೇರಿಯಲ್ಲಿಕ್ಕೇನ್ರಿ ಸರ್, ನಾವು ಮೊದಲು ಇದಕ್ಕೆ ವಾಸರ್ನೂ ಮಾಡಿದಾರೆ. ವಾಸರಿ 1300 ಬಾಳೆ ಹಚ್ಚಿದವ್ರಿ. 24 ಟನ್ ಆಗಿದ್ರಿ. ಈ ಸಾರಿ 1070 ರೀ. 28 ಟನ್ ಮ್ಯಾಗ ಚಿಲ್ಲರಿಗೆ. ಅದಕ್ಕೆ 300 ಬಾಳಿನೂ ಕಮ್ರಿ. ಅದಕ್ಕೆ 5 ಟನ್ ಹೆಚ್ಚಿಗೆ ನಾವೇನು ಪ್ಯಾಕೆಟ್ ಬೀಜ ಎಲ್ಲ ಏನಿಲ್ರಿ, ಗಡ್ಡಿ ಬೀಜನೇ ತಂದಿದ್ದೇವೆ. ಇವು ಗಡ್ಡಿ ಬೀಜ ಉಮ್ಮಕ್ಕಂತ ಹೊಳ್ಕರತ್ತೆ ಅವ್ರ ಬಲ್ಲಿ ತಂದಿವ್ರಿ. ಹೊಳ್ಳಿ ನಮ್ಮ ಬಲ್ಲಿ ಗಡ್ಡಿ ಬೀಜ ತೆಗೆದು ಹೊಳ್ಳಿ ಅಚ್ಚಿ ಕಡೆ ಮಾಡಿದವ್ರಿ. ಈಗ ಈ ಬಾಳಿ ಎಷ್ಟು ತಿಂಗಳು ಅದ? ಈ ಬಾಳಿ ಈಗ ಸದ್ದ ಬರೋಬ್ಬರಿ ಈಗ 5 ಮುಗಿದ್ರು ನೋಡ್ರಿ. ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 5ನೇ ತಿಂಗಳು ರನ್ನಿಂಗ್ ಅದು. ಇದು 5ನೇ ತಿಂಗಳು. ಹೊಸ ಬಾಳೆ ಅಲ್ಲಿ ಕೆಳಗೆ ನಡೆದ ಅದು 3ನೇ ತಿಂಗಳು ರನ್ನಿಂಗ್. 3ನೇ ತಿಂಗಳ. ಈಗ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿದಾಗ ಯಾವ್ದು ಬೆಸ್ಟ್ ಅನಿಸ್ತದೆ? ನಮ್ಗೆ ಇದೇ ಬೆಸ್ಟ್ ಅನ್ಸೋದು. ಇದು ಬೆಸ್ಟ್ ಅನ್ಸೋದು. ಅದಕ್ಕೆ ಕಂಪೇರ್ ಮಾಡಿದಾಗ ಭಾಳ ಅಂದ್ರೆ ಭಾಳ ಈ ಸಾರಿ ಒಂದು ಸ್ವಲ್ಪ ಥಂಡಿಗೂ ಕುಂಡ್ರಿ ಬಿದ್ದ ಅಂತೇಳಿ ನಮ್ಗೆ ಅನಿಸ್ಲತ್ತಾರೆ. ಯಾಕೆ ವಾಸಾರಿ ಬೆಳಿಗ್ಗೆ ಈ ಸಾರಿ ಬೆಳಿಗ್ಗೆ ನಾವು ಸಾರಿ ಟಂಕಿನ ಮ್ಯಾಗ ಇದ್ದೀರಿ. 4ನೇ ತಿಂಗಳು ಬೆಳಿ. ಈ ಸಾರಿ 3ನೇ ತಿಂಗಳು ಬೆಳಿ ಮೊಳಕಲ್ಲ ತೊಳಿ ಸೌನೆ ರೀ. ಯಾಕೆ ಬೀಳಗತ್ತವ್ರಿ? ಸ್ವಲ್ಪ ಥಂಡಿ ಪ್ರಮಾಣ, ಖಾರಿ ಪ್ರಮಾಣ ಹೆಚ್ಚಾಗಿ ಒಂದು ಸ್ವಲ್ಪ ನಮ್ಗೆ ಹಂಗೆ ಅನಿಸ್ಲತ್ತ. ಈಗ ಸಾಮಾನ್ಯವಾಗಿ ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಾರೆ, ಗಡಬಡ ಬೆಳೆಗಳು ಕುಂಡ್ರ ಬಿದ್ದಾವ ಅಂತೇಳಿ ಸಿಕ್ಕಂಗ ಗೊಬ್ಬರಗಳು ತಂದು ಒಗಿತಾರೆ. ರಾಸಾಯನಿಕ ಗೊಬ್ಬರಗಳು, ನಾಟ್ ಫಾರ್ ಜೈವಿಕ ಗೊಬ್ಬರ ಅಂದ್ರೆ ಆರ್ಗ್ಯಾನಿಕ್ ಅಲ್ಲ. ಈಗ ರಾಸಾಯನಿಕ ಗೊಬ್ಬರಗಳು ಕಟ್ಟನ ಸಡನ್ ಆಗಿ ಬೆಳೆಗಳು ಬರ್ತಾವ್ರಿ. ಇಲ್ರಿ, ಯಾವ ಬೆಳೆನೂ ಇಮಿಡಿಯೇಟ್ಲಿ ಕಟ್ರೆ ಇಮಿಡಿಯೇಟ್ಲಿ ಬರಲ್ಲ ನೋಡ್ರಿ. ಒಂದು 8 ದಿನ, ಒಂದು 15 ದಿನ, ಒಂದು 21 ದಿನ, ಒಂದು ತಿಂಗಳು, ಅದಕ್ಕೆ ಒಂದು ಟೈಮ್. ಯಾವುದೇ ಒಂದು ನಾವು ಔಷಧ ಹೊಡೆದ ಬಳಕ ಒಂದು ಮಿನಿಮಮ್ ಒಂದು 8 ದಿನ ರೀ ಅದಕ್ಕೆ ಚೇಂಜಸ್ ಬೇಕ್ರಿ. ಒಂದು 15 ದಿನ ಬೇಕ್ರಿ. 15 ದಿನದಾಗ ರಿಸಲ್ಟ್ ಗೊತ್ತಾಗ್ತರಿ ಬೆಳೆದು ಏನದ ಏನು ಸುದ್ದಿ. ಈಗ ಸದ್ ನೀವು ಕೊಟ್ಟ ಬಳಕ ನಾವು ಒಂದು 22 ದಿನ ಆಯ್ತು ಹೊಡೆದ್ರಿ. ಈಗ ಎಲ್ಲಿ ಒಂದು ಅರಿಶಿಣ ಕಾಣಿಸಲಾಗ್ಯದ್ರಿ, ಎಲ್ಲಿ ಹಿಂಗೆ ಮುಡ್ತಿದ್ದು ಕಾಣಿಸಲಾಗ್ಯದ್ರಿ. ನಮಗರೇ ಈಗ ಅನ್ಸದ ನಾವು ತೊಗೊಂಡ್ಬೇಕು ಅನಿಸ್ತೇನಪ್ಪ, ಚೇಂಜಸ್ ಆಗ್ಯದ. ಇದು 2ನೇ ಫಾರ್ಮ್ ನಾವು ಮಾಡಮ್ಮ ಅಂತೇಳಿ. ಈಗ ಸಾಮಾನ್ಯವಾಗಿ ಈ ಬಾಳೆ ಒಂದೇ ಮಾಡ್ಕೊಂಡ್ರೆ ಮತ್ತೆ ಅದಕ್ಕೆ ಗೋಧಿಗಿಟ್ಟು ಯೂಸ್ ಮಾಡ್ಕೊಂಡೇನ್ರಿ. ಗೋಧಿ ಇದ್ದಾಡ್ರದಾಗ ಒಂದು ಸ್ವಲ್ಪ ಮೊದಲ ಇದು ಐತ್ರಿ, ಸ್ವಲ್ಪ ಕಾಯಿ ಪಿಂಡ್ ಹಿಡ್ದಾರಿ. ಒಮ್ಮೆ ಮಾಡೇನ್ರಿ, 2ನೇ ಸರಿಯಾರು ಮಾಡೀನಿ, ಮಾಡಿಬಿಟ್ಟೇನ್ರಿ. ಅದಕ್ಕಂದ್ರೆ ಹೊಸ ಬಾಳಿಗಂದ್ರೆ ಒಂದು 3 ಸಾರಿ ಸ್ಪ್ರೇ ಮಾಡೇನ್ರಿ. ಅದನ್ನೂ ಸುಳ್ಳ್ಯಾಗ ಹೋಗ್ಯದ್ರಿ, ಎಲ್ಲ ಹೋಗ್ಯದ್ರಿ. ಅರಿಶಿಣ ಆಗೋದು ಒಂದು ಸ್ವಲ್ಪ ಚೇಂಜಸ್ ಅನ್ಸ್ಲತ್ರಿ. ಸಾಮಾನ್ಯವಾಗಿ ಈಗ ನಾನು ಈಗ ನಾವು ಬಂದು ಮಾಡಾಗತ್ತೀವಿ, ಈಗ ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ, ಇಲ್ಲ ಅವ್ರು ಕಲಿಸ್ಕೊಡ್ತಾರ, ಅವರೇ ಹೇಳಿಸ್ತಾರ. ಇಲ್ಲಿ ನಮ್ಮ ವೈಯಕ್ತಿಕ ಹಂಗೇನಿಲ್ರಿ. ನಮ್ಮ ವೈಯಕ್ತಿಕ ಅನುಭವ ನಾವು ವೈಯಕ್ತಿಕ ಪರಿಚಯ ಮಾಡಿದ್ರಿ. ಯಾರು ಕಲಿಸ್ಕೊಡೋದೇನು ಸಂಬಂಧ ಇಲ್ರಿ. ನಾವು ಮಾಡಿದ ವೈಯಕ್ತಿಕ ಅನುಭವ. ಯಾಕೆ ನಾವು ಸ್ವತಃ ಮಾಡಿನಲ್ರಿ. ಇದು 3ನೇ ಪಡ ರೀ. ಭಾಳ ಮಂದಿ ಹೇಳ್ತಾರ್ರಿ ಹಂಗ ಹಿಂಗ 5 ಮಂದಿಗೆ ಬಂದು ತಂದು ತೋರಿಸು, 10 ಮಂದಿಗೆ ತಂದು ತೋರಿಸು. ಅದೇನಿಲ್ಲ,
ನಾವು ಮೆಂಟಲ್ಸ್ ನಾವು ಯಾರಿಗೆ ಅಷ್ಟು ಭಾಳ ಇದನ್ನೇ ಇಲ್ರಿ ನಮ್ದೊಳಗೆ ಬದಲಾವಣೆ ಕಾಣಬೇಕು ಇದು ಮಾಡಿದ್ರೆ. ಸೊ ಎಸ್ ಸೊ ಈ ಥಿಯರಿ ಈಗಿರುವಂಥದ್ದು ಸಾಮಾನ್ಯವಾಗಿ ರೈತರ ಬಳಿ ಬಂದಂಥದ್ದು ಡೈರೆಕ್ಟ್ ನೀವು ಹೇಳಬೇಕು. ಸೊ ಸಾಮಾನ್ಯವಾಗಿ ಈಗ ನಡೆಯುವಂಥ ಥಿಯರಿ ಒಳಗೆ ನಾನು ಹೇಳುವಂಥದ್ದು ಬಾಳೆ ರೋಗ ಭಾಳ ಸೂಕ್ಷ್ಮದ ರೀ. ಈಗಿನ ಈ ಸದ್ಯಕ್ಕಿರುವಂಥ ಸಿಚುವೇಶನ್ದೊಳಗೆ ಪ್ರತಿಯೊಬ್ಬ ರೈತರಿಗೆ ನಾನು ಹೇಳುವಂಥದ್ದು ಬಾಳೆ ಪ್ಲಾಟ್ ಇದ್ದಂಥ ರೈತರು ಗಮನ ಕೊಡ್ರಿ. ಏನು ಸರ್, ಒಂದನೇದಾಗಿ ತರಕಾರಿ ಬೆಳೆಗಳಲ್ಲಿ ನಾನು ಇದಕ್ಕಿಂತ ಮುಂಚಿತವಾಗಿಯೂ ನಾನು 1 ತಿಂಗಳ ಹಿಂದಾದ್ರೂ ಈ ಮಾತನ್ನು ನಿಮಗೆ ಹೇಳಿದ್ದೀನಿ. ಎಲ್ಲ ರೈತರಿಗೆ ನಾನು ಹೇಳುವಂಥದ್ದು ಕೊತ್ತಂಬರಿ ದಯಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿರಿ. ಕೊತ್ತಂಬರಿಗೆ ಈಗ ರೋಗದ ಆ ರೋಗ ಬಾಳೆ ಪಡಕ್ಕೆ ರಿಕವರ್ ಮಾಡಿಕೊಳ್ಳಾರ್ದಷ್ಟು ರೋಗ ಹತ್ಕೊಳಗತ್ತದ. ಇನ್ನು ಎರಡನೇದಾಗಿ ಲಿಮಿಟೆಡ್ ನೀರು ಬಿಡ್ರಿ. ನೀವು ಎಷ್ಟು ನೀರು ಬಿಡ್ತೀರಿ ಅಷ್ಟು ಬಾಳೆ ಪಡಕ್ಕೆ ಹೊಡೆದು ಬೀಳಾಗತ್ತದ. ಯಾಕಪ್ಪ ಅಂದ್ರೆ ಥಂಡಿಯ ಪ್ರಮಾಣ ಅಂದ್ರೆ ಚಳಿ ಟೆಂಪ್ರೇಚರ್ ವೇರಿಯೇಷನ್ ಆಗ್ಲಾಗತ್ತದ. ಟೆಂಪ್ರೇಚರ್ ವೇರಿಯೇಷನ್ ಆಗೋದ್ರಿಂದ ಹೊಡೆತಕ್ಕೆ ಬಾಳೆಗೆ ಭಾಳ ಹೊಡೆದು ಬೀಳಾಗತ್ತದ. ಬಾಳೆಗಳು ಕಿತ್ಕೊಂಡು ಬರಂಗಿಲ್ಲ ಆಗ್ಯಾವ. ಇನ್ನು ಮೂರನೇದಾಗಿ ಬಂದಾಗ ನೀವು ಏನು ಮಾಡ್ತಿರ್ತೀರಿ ಸಫಿಸಿಯೆಂಟಾಗಿ ಮಾಡಿರಿ, ಕಾನ್ಫಿಡೆನ್ಸ್ ಆಗಿ ಮಾಡಿರಿ. ಯಾರೋ ಒಬ್ರು ಹೇಳ್ತಾರ, ಮೂರನೇ ವ್ಯಕ್ತಿ ಬಂದು ಅದು ಕಟ್ಟು ಇದು ಕಟ್ಟು. ಸರ್, ಅವ್ರು ಯಾರು ಮಾಡಿರೋರಿರಲ್ಲ, ಅರ್ಥ ಮಾಡ್ಕೊಳ್ರಿ. ಬಾಳೆ ಪ್ಲಾಟ್ ಯಾವ ವ್ಯಕ್ತಿ ಮಾಡಿರ್ತಾನ ಬೇಕಾದ್ರೆ ಆ ವ್ಯಕ್ತಿಯ ಮಾರ್ಗದರ್ಶನ ತಗೊಳ್ರಿ, ಅಥವಾ ಆರ್ಗ್ಯಾನಿಕ್ ಸೊಲ್ಯೂಷನ್ ತಗೊಳ್ರಿ. ರೈತರು ಯಾರಾದರೂ ನಿಮಗೆ ಸಿಕ್ಕರು, ಈಗ ನನ್ನ ಥರ ಈಗ ಯಾರೋ ಒಬ್ರು ಸಿಕ್ಕರು, ಸೊ ಈ ಥರ ಯಾರಾದರೂ ನಿಮಗೆ ನಾನೇ ಗ್ರೇಟ್ ಅಂತ ನಾನು ಹೇಳಾಗತ್ತಿಲ್ಲ. ನಾನು ಪದೇ ಹೇಳ್ತೀನಿ, ನಾನೇ ಗ್ರೇಟ್ ಅಂತ ಹೇಳಾಗತ್ತಿಲ್ಲ. ನನ್ನಕ್ಕಿಂತ ಎಕ್ಸ್ಪರ್ಟ್ಸ್ ಅದಾರ, ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಕಡಿಮೆ ಖರ್ಚಲ್ಲಿ ನಿಮ್ಮ ಬೆಳೆಗಳನ್ನು ಮಾಡ್ಕೊಳ್ರಿ. ಸುಮ್ಮನೆ ಏನೋ ತಂದು ಕಟ್ತೀನಿ, ಏನೋ ತಂದು ಮಾಡ್ತೀನಿ. ಇನ್ನೊಂದು ವಿಚಾರ, ಕೆಲವೊಂದಿಷ್ಟು ಜನ ಮಳ್ಳಿ ತಂದು ಹಾಕ್ಲಾಗತ್ತಾರ. ಬಾಳೆಗೆ ಬಂದಾಗ ಮಳ್ಳಿ ದಯಮಾಡಿ ಹಾಕಬೇಡ್ರಿ ಸರ್. ಕೋಳಿ ಗೊಬ್ಬರ ಕಟ್ಲಾಗತ್ತಾರ, ಕೋಳಿ ಗೊಬ್ಬರ ಕಟ್ಟಬೇಡ್ರಿ. ಯಾಕಂತಂದ್ರೆ ಕೋಳಿ ಗೊಬ್ಬರಕ್ಕೆ ಪ್ಯೂರ್ ವೈರಸ್ ಅದ. ಕೋಳಿ ಗೊಬ್ಬರ ತಂದು 3 ತಿಂಗಳ ಮೇಲ್ಪಟ್ಟು ಕೋಳಿ ಗೊಬ್ಬರ ಕಟ್ಟಬೇಕು. ಇಂಥವು ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳು ನೀವು ಏನು ಮಾಡ್ತೀರಿ, ಸಡನ್ನಾಗಿ ತರೋದು ಡಿಸಿಷನ್ ತೊಗೊಂಡು ಬಿಡ್ತೀರಿ. ಹೊಡೆತಕ್ಕೆ ನಿಮ್ಮ ಬೆಳೆ ಬೀಳ್ತದೆ, ನಿಮಗೆ ನೋಡೋಕೆ ಭಾಳ ಚಂದ ಕಾಣಿಸ್ತದೆ. ಅಂದ್ರೆ ಸದ್ಯಕ್ಕೆ ಬರೀ ಯೂರಿಯಾ ಚೆಲ್ದಂಗೆ ಅಷ್ಟೇ ಚಂದ ಕಾಣಿಸ್ತದೆ ನಿಮಗೆ. ಯೂರಿಯಾ ಬಾಳೆಗೆ ಸೂಕ್ತ ಅಲ್ಲ, DAP ಬಾಳೆಗೆ ಸೂಕ್ತ ಅಲ್ಲ. ಇವು ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳು ಅದಾವ. ಸೊ ಯಾರೇ ಮಾಡಲಿ ಅಥವಾ ಏನೇ ಇನ್ನು ಮುಂದೆ ಮಾಡೋರು ಇದ್ರೂ ಕೂಡ ಬಿ ಕೇರ್ಫುಲ್. ಬಾಳೆ ರೋಗಗಳು ಬರ್ಲಾಗತ್ತವ. ಸ್ವಲ್ಪ ಅಲ್ಟರ್ನೇಟ್ ಏನಾದರೂ ವ್ಯವಸ್ಥೆ ಇಟ್ಕೊಳ್ರಿ. ನಾನು ಬ್ಯಾಡ ಅನ್ನಂಗಿಲ್ಲ, ನಾನೇ ಗ್ರೇಟ್, ನನ್ನದೇ ಪ್ರಾಡಕ್ಟ್ ಸ್ಟ್ರಾಂಗ್ ಅದ ಅಂತ ಅನ್ನಂಗಿಲ್ಲ. ನಾವು ಒಂದೇ ಪ್ರಾಡಕ್ಟ್ ಕೊಡೋಂಗಿಲ್ಲ. ಪ್ರತಿಯೊಂದು ಪ್ರಾಡಕ್ಟನ್ನು ನ್ಯೂಟ್ರಿಯೆಂಟ್ಸ್ ಪ್ರಯೋಗ ಮಾಡಿಕೆ ನಾನು ಕೊಡ್ತೀನಿ. ಅಂದರೆ ಬೆಳೆಗಳಿಗೆ ಯಾವುದು ಸೂಕ್ತ ಅದ ಅದನ್ನು ಮಾತ್ರ ನಾನು ಕೊಡ್ತೀನಿ. ಯಾವುದೇ ಇದು ನನಗೆ ಬರ್ತದ ದುಡ್ಡಿಗೋಸ್ಕರ ನಾನು ಮಾಡೋಂಗಿಲ್ಲ. ಏನೋ ಒಂದು ಜನರ ವಿಶ್ವಾಸ ಸಲುವಾಗಿ ನಾನು ಮಾಡ್ತೀನಿ. ಬೇಸಿಕಲಿ ನನಗೂ ಕೆಲಸ ಅದ, ಬಟ್ ಇದೇ ಮಾಡೋಂಗಿಲ್ಲ ನಾನು. ಸೊ ನಾನು ಹೇಳುವಂಥದ್ದು, ನಿಮ್ಗೆ ಏನೇ ಡೌಟ್ ಇದ್ದವಪ್ಪ ಅಂದ್ರೆ ನೇರವಾಗಿ ಕೇಳ್ರಿ. ಯಾರೋ ಥರ್ಡ್ ಪಾರ್ಟಿಲಿಂದ ಅಥವಾ ಸೆಕೆಂಡ್ ಪಾರ್ಟಿಲಿಂದ ಕೇಳ್ಕೊಂಡು ನನಗೆ ಕೇಳೋಂಥ ಅವಶ್ಯಕತೆ ಇಲ್ಲ. ಸೊ ಇದು ನೀವು ಮಾಡುವಂಥ ಪ್ಲಾಟಿಗೆ ದಯಮಾಡಿ ಹೇಳ್ತೀನಿ, ಸಾವಯವ ಕೃಷಿಗೆ ಜನಗಳು ಬನ್ನಿರಿ, ಸಾವಯವ ಕೃಷಿ ಪ್ರಯೋಗ ಮಾಡಿರಿ. ನಾನು ಇವತ್ತೆಲ್ಲ ಸತತ 7 ವರ್ಷದಿಂದ ನನ್ನ ಹೋರಾಟವನ್ನು ಮಾಡಕತ್ತೀರಿ. ನಾನು ಸಾವಯವ ಕೃಷಿ ಕಡೆ ಬರ್ರಿ, ಸಾವಯವ ಕೃಷಿ ಕಡೆ ಬರ್ರಿ. ಒಂದಲ್ಲ ಸರ್, 7 ವರ್ಷ. ನೀವು 1 ವರ್ಷ ನಿಮ್ಮ ಬೆಳೆಗಳಿಗೆ ನೀವು ಇಳುವರಿ ಬರದೇ ಇದ್ರೂ ಪರವಾಗಿಲ್ಲ, ಕಡಿಮೆ ಪ್ರಮಾಣದ ಇಳುವರಿ ಬರ್ತದೆ. ಆ ಒಂದೊಂದು ಜಮೀನುಗಳು ಚಲೋ ಇದ್ದೊಂದು ಒಳ್ಳೆ ರೀತಿಯಲ್ಲಿ ಬೆಳೆಗಳು ಬರ್ತಾವೆ. ಇನ್ ಕೇಸ್ ನೀವು ಒಂದು ಸರ್ತಿ ಭೂಮಿಗೆ ನೀವು ಪ್ರಯೋಗವನ್ನು ಸ್ಟಾರ್ಟ್ ಮಾಡಿದ್ರಲ್ಲ, 2ನೇ ವರ್ಷದಿಂದ ನಿಮ್ಮ ಬೆಳೆಗಳು ಭಾಳ ಅದ್ಭುತವಾಗಿ ಬರ್ತಾವೆ. ಯಾಕಂದ್ರೆ ಭೂಮಿ ತಾಯಿ ಯಾರಿಗೂ ಮೋಸ ಮಾಡೋಂಗಿಲ್ಲ. ಒಂದು ಸರ್ತಿ ಜಮೀನು ತಯಾರಾಗಿ ನಿಂತಲ್ಲ ರೀ ಸರ್, ಮಿನಿಮಮ್ 56ರಿಂದ 57 ವರ್ಷ ತನಕ ಭೂಮಿದಾಗ ತಾಕತ್ತಿರ್ತದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಲ್ಲಿಕಾರ್ಜುನ್ ಸರ್, ತಮ್ಮ ಹೆಸರು ಗೊತ್ತಾಗಲಿಲ್ಲ. ಬಸ್ಸು ಸರ್, ಕಾಕ ಅಂತ ನಮಗೆ ಅದಾರ. ಸೊ ಅದ್ಭುತವಾಗಿ ಮಾಡ್ಕೊಂಡಿರಿ. ಇನ್ನೂ ನೆಕ್ಸ್ಟ್ ಡೋಸ್ ಅದಲ್ಲ, ಸೊ ಪ್ರಯೋಗ ಮಾಡಿರಿ. ಅದಕ್ಕೆ ಏನು ಬೇಕು ಇಂಟಿಗ್ರೇಟ್ಸನ್ನು ನಾನು ಕೊಡ್ತೀನಿ. ಒಳ್ಳೆ ರೀತಿಯಲ್ಲಿ ಬೆಳೆ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.